ಕೇರಳದ ಗವಿಸಿದ್ದೇಶ್ವರ ಜಾತ್ರೆ ಎಂದ್ರೆ ಅಲ್ಲಿ ಭಕ್ತಿ ಮಾತ್ರ ಅಲ್ಲ, ಮಹಾದಾಸೋಹದ ವೈಭವವು ಮುಗಿಲು ಮುಟ್ಟಿರುತ್ತೆ. ರಥೋತ್ಸವದ ಮರುದಿನವಾದ ಇಂದು ಗವಿಮಠದ ಆವರಣದಲ್ಲಿ ಮಿರ್ಚಿ ಉತ್ಸವ ಕಳೆಗಟ್ಟಿದೆ. ಉತ್ತರ ಕರ್ನಾಟಕದ ಜನರ ಫೇವರಿಟ್ ತಿನಿಸು ಮಿರ್ಚಿಯನ್ನ ಇಂದು ಅಜ್ಜನ ಭಕ್ತರಿಗೆ ಮಹಾಪ್ರಸಾದದ ರೂಪದಲ್ಲಿ ಉಣಬಡಿಸಲಾಗ್ತಿದೆ. ಸ್ವತಃ ಗವಿಶ್ರೀಗಳೇ ಕಡಾಯಿ ಮುಂದೆ ನಿಂತು ಮಿರ್ಚಿ ಹಾಕುವ ಮೂಲಕ ದಾಸೋಹಕ್ಕೆ ಚಾಲನೆ ನೀಡಿದ್ದು ಈ ಬಾರಿಯ ವಿಶೇಷ. ಈ ಬಾರಿಯ ಮಿರ್ಚಿ ದಾಸೋಹಕ್ಕಾಗಿ ಬಳಕೆಯಾದ ಸಾಮಗ್ರಿಗಳ ವಿವರ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಯಾಕಂದ್ರೆ ಈ ಬಾರಿ ಒಟ್ಟು ಮಿರ್ಚಿಗಳ ಸಂಖ್ಯೆ ಬರೋಬ್ಬರಿ 6 ಲಕ್ಷ. ಇದಕ್ಕೆ ಬಳಕೆ ಮಾಡಿರುವ ಕಡಲೆ ಹಿಟ್ಟು 25 ಕ್ವಿಂಟಲ್, ಇನ್ನು ಮೆಣಸಿನಕಾಯಿ 22 ಕ್ವಿಂಟಲ್ ಹಾಗೂ ಅಡುಗೆ ಎಣ್ಣೆ 12 ಬ್ಯಾರೆಲ್ ಜೊತೆಗೆ 500 ಮಂದಿ ನುರಿತ ಅಡಿಕೆಯವರು. ನಮಸ್ಕಾರ. ಗೆಳೆಯರ ಬಳಗದ ತಂಡದ ಸದಸ್ಯ ಸುಮಾರು 11 ವರ್ಷಗಳಿಂದ ಶ್ರೀಗವಿ ಮಠದ ಮಹಾದಾಸೋಹದಲ್ಲಿ ಮಿರ್ಚಿಯನ್ನು ಉಣಬಡಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಸುಮಾರು 6 ಲಕ್ಷ ಮಿರ್ಚಿಗಳನ್ನು ಈ ದಾಸೋಹಕ್ಕೆ ಸಮರ್ಪಿಸ್ತಾ ಇದ್ದೀವಿ. ಅದಕ್ಕಾಗಿ 25 ಕ್ವಿಂಟಲ್ ಹಸಿ ಕಡಲೆಬೇಳೆ ಹಿಟ್ಟು, 22 ಕ್ವಿಂಟಲ್ ಹಸಿ ಮೆಣಸಿನಕಾಯಿ, 25 kg ಅಜವಾನ, 25 kg ಸೋಡಾ ಪುಡಿ, ಹಾಗೆ 60 kg ಉಪ್ಪು ಬಳಸಿ 60 ಸಿಲಿಂಡರ್ಗಳು, ಹಾಗೆ 12 kg 12 ಬ್ಯಾರಲ್ ಒಳ್ಳೆ ಎಣ್ಣೆಗಳನ್ನು ಬಳಸಿ ಸುಮಾರು 500 ರಿಂದ 600 ಜನ ನಿರಂತರವಾಗಿ ಬೆಳಿಗ್ಗೆ 5:30ರಿಂದ ಹಿಡಿದು ರಾತ್ರಿ 10:30ರವರೆಗೆ ನಿರಂತರವಾಗಿ ಮಿರ್ಚಿಯನ್ನು ದಾಸೋಹಕ್ಕೆ ಸಮರ್ಪಿಸ್ತಾ ಇದ್ದೀವಿ. ನಾವು 15-16 ವರ್ಷ ಆಯ್ತು ಬರಕತ್ತಿ. ಮಿರ್ಚಿ ಬಂದು 5 ವರ್ಷ ಆಯ್ತು ಬಂದು ಹಾಕಕತ್ತಿ. ಎಷ್ಟೊತ್ತಿಗೆ ಬಂದಿರಿ ಬೆಳಗ್ಗೆ 10 ಗಂಟೆ ಆಗಿತ್ತು ಬಂದಾಗ. ಎಷ್ಟೊತ್ತವರೆಗೆ ಇರ್ತೀರಿ? ಅಂದ್ರೆ ಇದು ಮಿರ್ಚಿದು ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಇಲ್ಲೇ ಇದ್ದು ಅಷ್ಟು ಹಾಕಿ ಲಾಸ್ಟ್ಗೆ ಹೋಗ್ತೀವಿ. ಇವತ್ತೊಂದಿನ ಪೂರ ಸೇವೆ ಮಾಡಕತ್ತಿರಲ್ಲ, ಖುಷಿ ಅನ್ಸುತ್ತೆ. ಆಚಾರ ಆಶೀರ್ವಾದ ಐತೆ ಅನ್ಸುತ್ತೆ. ಬೆಳ್ಳಂಬೆಳಗ್ಗೆ ಶುರುವಾದ ಈ ಮಿರ್ಚಿ ತಯಾರಿ ಕಾರ್ಯ ಅವಿರತವಾಗಿ ಸಾಗ್ತಿದೆ. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಬಂದಿರುವ 500ಕ್ಕೂ ಹೆಚ್ಚು ಬಾಣಸಿಗರು ಮತ್ತು 100 ಸ್ವಯಂ ಸೇವಕರು ಭಕ್ತಿಯಿಂದ ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಕರೆ ವಿಸ್ತೀರ್ಣದ ಬೃಹತ್ ದಾಸೋಹ ಮಂಟಪದಲ್ಲಿ ಲಕ್ಷಾಂತರ ಭಕ್ತರು ಶಿಸ್ತುಬದ್ಧವಾಗಿ ಕುಳಿತು ಬಿಸಿ ಬಿಸಿ ಮಿರ್ಚಿ ಪ್ರಸಾದವನ್ನ ಸವಿಯುತ್ತಿದ್ದಾರೆ. ಅಜ್ಜನ ಕೃಪೆಯಿಂದ ಈ ಬೃಹತ್ ಪ್ರಮಾಣದ ಅಡುಗೆಯಲ್ಲಿ ಎಲ್ಲೂ ರುಚಿ ತಪ್ಪದಂತೆ ಶುಚಿತ್ವ ಕಾಪಾಡಿಕೊಳ್ತಾ ಇರುವುದು ಮಠದ ಶಿಸ್ತಿಗೆ ಸಾಕ್ಷಿ. ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತವಾಗದೆ ಗವಿಮಠದ ಜಾತ್ರೆ ಸೌಹಾರ್ದತೆಯ ಸಂದೇಶ ಸಾರ್ತಿದೆ. ರೊಟ್ಟಿ ಬುತ್ತಿ ತಂದ ಭಕ್ತರಿಗೆ ಅಜ್ಜನ ಮಠದಿಂದ ಬಿಸಿ ಬಿಸಿ ಮಿರ್ಚಿ ಪ್ರಸಾದವಾಗಿ ಸಿಗ್ತಾ ಇರುವುದು ಭಕ್ತರಲ್ಲಿ ಹರ್ಷ ತಂದಿದೆ. ಒಟ್ನಲ್ಲಿ ಉತ್ತರ ಕರ್ನಾಟಕದ ಮಂದಿಯ ಪಾಲಿಗೆ ಇದು ಬರೀ ಜಾತ್ರೆಯಲ್ಲ, ಇದೊಂದು ಭಾವನಾತ್ಮಕ ಬೆಸುಗೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.